ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಗೃಹಲಕ್ಷ್ಮಿಯ 19ನೇ ಕಂತಿನ ಹಣ ಇನ್ನೂ ಸಹ ಬಂದಿಲ್ಲ ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ದೀರಾ. ಸರ್ಕಾರದವರು ನಾವು ಆಲ್ರೆಡಿ ಅಮೌಂಟ್ ನ ರಿಲೀಸ್ ಮಾಡಿದೀವಿ ಅಂತ ಹೇಳಿದ್ರು ಸಹ ನಮ್ಮ ಮಹಿಳೆಯರ ಖಾತೆಗಳಲ್ಲಿ ಇನ್ನೂ ಸಹ ರಿಫ್ಲೆಕ್ಟ್ ಆಗ್ತಾ ಇಲ್ಲ 19ನೇ ಕಂತಿನ ಹಣ. ಏನಿದು ಸಮಸ್ಯೆ? ಹಾಗಾದ್ರೆ 19ನೇ ಕಂತಿನ ಹಣ ಯಾವಾಗ ನಮ್ಗೆ ಸೆಟಲ್ಮೆಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ದಿರೋ ಹಾಗೆ ಕಂಪ್ಲೀಟ್ ಆಗಿ ನೋಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಈ ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಪ್ರತಿದಿನ ನಾನು ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳಿ ವಿಡಿಯೋನ ಮಾಡ್ಕೊಂತ ಕೂತ್ಕೊಂಡ್ರೆ ನಿಮಗೆ ಏನನ್ಸುತ್ತೆ ಹೇಳಿ? ಅಯ್ಯೋ ಏನು ನ್ಯೂಸ್ ಇಲ್ಲ ಅಂತ ಹೇಳಿದ್ರು ಏನೋ ಒಂದು ವಿಡಿಯೋ ಮಾಡಿ ಹಾಕ್ತಾರಲ್ಲ, ನಮ್ಗೆ ನೋಡಕ್ಕೆ ಇಂಟ್ರೆಸ್ಟ್ ಬರಲ್ಲ ಅಂತ ಹೇಳಿ ಅನ್ಕೋತಾರೆ ಕೆಲವೊಂದಷ್ಟು ಜನ. ಅದಕ್ಕೇನೆ ಕೆಲವೊಂದು ವಿಚಾರಗಳ ಬಗ್ಗೆ ಕೆಲವೊಂದಷ್ಟು ಅಪ್ಡೇಟ್ಗಳು ಅಫಿಷಿಯಲ್ ಆಗಿ ಬಂದ ಮೇಲೆ ಕೂಡನೇ ನಾನು ವಿಡಿಯೋನ ಮಾಡಿ ಹಾಕುವಂತದ್ದು. ಸುಮ್ನೆ ಏನೋ ಒಂದ್ ಮಾಡ್ಬೇಕಲ್ಲ, ನಿಮಗೆ ಏನೋ ಒಂದ್ ಮಾಹಿತಿ ತಿಳಿಸ್ಬೇಕಲ್ಲ ಅಂತ ಹೇಳಿ ವಿಡಿಯೋನ ಮಾಡಲ್ಲ. ಅದ್ರ ಬಗ್ಗೆ ಕ್ರಾಸ್ ಚೆಕ್ ಮಾಡಿ ಖಂಡಿತ ಹಣ ಬರ್ತಾ ಇದೆಯಾ, ಏನ್ ಸಮಸ್ಯೆ ಆಗಿದೆ, ಟೆಕ್ನಿಕಲ್ ಇಶ್ಯೂಸ್ ಗಳು ಏನಾಗ್ತಾ ಇದಾವೆ ಅಂತ ಹೇಳಿ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಂಡೆ ನಿಮ್ಗೆ ವಿಡಿಯೋನ ಮಾಡೋದು. ಯಾಕಂದ್ರೆ ಸುಮ್ನೆ ಮಾಡ್ಕೊಂಡ್ ಕೂತ್ರೆ ನಿಮ್ಗೆ ಇವತ್ ಬರುತ್ತೆ ನಾಳೆ ಬರುತ್ತೆ ಅಂತ ಭರವಸೆ ಹುಡ್ಸೋದನ್ನ ನೀವು ಕಮಿಟ್ಮೆಂಟ್ ಗಳನ್ನ ಮಾಡ್ಕೋತೀರ. ಸೊ ಆ ಭರವಸೆ, ಆ ಕಾಲಿಗೆ ಭರವಸೆನ ಕೊಡುವಂತದ್ದು ನನ್ನ ಚಾನೆಲ್ ಅಲ್ಲಿ ಇಲ್ಲ. ಸೊ ಹಾಗಾಗಿ ವಿಷಯಗಳು ಬಂದ್ ಕೂಡಲೇ ನಾನು ವಿಡಿಯೋನ ಖಂಡಿತವಾಗ್ಲೂ ಮಾಡಿ ಹಾಕ್ತಾ ಇರುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಎನಿವೇಸ್, ಗೃಹಲಕ್ಷ್ಮಿಯ 19ನೇ ಕಂತಿನ ಹಣ ನಾನು ಒಂದು 4-5 ದಿನದಿಂದ ಒಂದು ವಿಡಿಯೋ ಮಾಡಿದ್ದೆ. 18ನೇ ಕಂತಿನ ಹಣನ ಇನ್ನ ತುಂಬಾ ಜನಕ್ಕೆ ಬಾಕಿ ಇದೆ. ಬಹುಶೇಕಡ ಒಂದು 10% ಮಹಿಳೆಯರಿಗೆ ಇನ್ನ 18ನೇ ಕಂತಿನ ಹಣನೇ ಬಾಕಿ ಇದೆ ಅಂತ ಹೇಳ್ಬಿಟ್ಟು ಸರ್ಕಾರದವ್ರು ಏನ್ ಹೇಳಿದ್ರು, ನಮ್ಗೆ ಏಪ್ರಿಲ್ 30ನೇ ತಾರೀಕಿನ ಒಳಗೆ ಯಾರಿಗೆಲ್ಲ ಪೆಂಡಿಂಗ್ ಅಮೌಂಟ್ ಗಳಿದೆ ಅದನ್ನ ಕ್ಲಿಯರೆನ್ಸ್ ಕೊಡ್ತೀವಿ, ಯಾವ್ದು ನಾವು ಬಾಕಿ ಹಣನ ಉಳಿಸ್ಕೊಳ್ಳೋದಿಲ್ಲ ಅಂತ ಕೂಡ ತಿಳಿಸ್ಕೊಟ್ರು. ಸೊ ಇದಾದ್ಮೇಲೆ 18ನೇ ಕಂತಿನ ಹಣ ನಾನು ಆ ವಿಡಿಯೋ ಮಾಡಿ 4-5 ದಿನ ಆದ್ರೂ ಸಹ ಈಗ್ಲೂ ಸಹ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ದೀರಾ 18ನೇ ಕಂತಿನ ಹಣ ನಮ್ಮ ಖಾತೆಗೆ ಬಂದೇ ಇಲ್ಲ ಅಂತ ಹೇಳ್ಬಿಟ್ಟು. ಸೊ 10% ಅಷ್ಟೇ ಬರ್ಬೇಕಾಗಿರೋದು, ಇನ್ನೆಲ್ಲರಿಗೂ ಬಂದಾಗಿದೆ ಆಲ್ರೆಡಿ. ಇನ್ನೊಂದು 10% ಮಹಿಳೆಯರಿಗೆ ಬರ್ಬೇಕಾಗಿದೆ. ಇದ್ರ ಜೊತೆಗೆ 19ನೇ ಕಂತಿನ ಹಣದ ಬಗ್ಗೆನೂ ಒಂದಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ ಗಳು ಬಂದಿರುವಂತದ್ದು ಏನು ಅಂತ ಹೇಳಿದ್ರೆ, ನಾನು 18 ಯಾವಾಗ ಬರುತ್ತೆ ಅಂತ ಹೇಳ್ತೀನಿ. 19ನೇ ಕಂತಿನ ಹಣದಲ್ಲಿ ಇವಾಗ ಯಾವ ರೀತಿ ಸರ್ಕಾರದವರು ಎಡವಟ್ಟ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಿಮಗೆ ಆಲ್ರೆಡಿ ಇವಾಗ ಸರ್ಕಾರದವ್ರು ಏನ್ ಹೇಳ್ತಾ ಇದಾರೆ, ನಾವು 19ನೇ ಕಂತಿನ ಹಣ ರಿಲೀಸ್ ಮಾಡ್ಬಿಟ್ಟಿದೀವಿ, ನಿಮ್ಮ ಖಾತೆಗಳಿಗೆ ಬರ್ಬೇಕಾಗಿದೆ ಅಷ್ಟೇ ಅಂತ ಹೇಳ್ತಾ ಇದಾರೆ. ರಿಲೀಸ್ ಮಾಡಿ ಇವರು ಹೇಳಿ ಆಲ್ಮೋಸ್ಟ್ ಒಂದು ವಾರ ಆಯ್ತು, ನಾವು ಬಿಟ್ಟಾಯ್ತು ಹಣನ ನಾವು ಡಿಬಿಟಿಯಲ್ಲಿ ಪುಷ್ ಮಾಡಾಯ್ತು ಅಂತ ಹೇಳ್ತಾ ಇದಾರೆ. ಒಂದು ವಾರ ಬೇಕಾ ಡಿಬಿಟಿಯಲ್ಲಿ ಪುಷ್ ಮಾಡಿದ್ಮೇಲೆ? ಆಮೇಲೆ ಇವಾಗ ಯಾವ್ದೋ ಹಾಲಿಡೇಸ್ ಇರ್ಲಿಲ್ಲ. ಫಸ್ಟ್ ಆಫ್ ಆಲ್ ಈ ವಾರದಲ್ಲಿ ಯಾವ್ದೋ ರಜೆಗಳಿರ್ಲಿಲ್ಲ. ಸೊ ಗೌರ್ಮೆಂಟ್ ರಜಾ ಎಕ್ಸ್ಕ್ಯೂಸ್ ಅಥವಾ ಏನೋ ಒಂದ್ ಆಯ್ತು ಅನ್ನೋದು ಎಕ್ಸ್ಕ್ಯೂಸ್ ಏನು ಇರ್ಲಿಲ್ಲ. ಸೊ ಇಷ್ಟೆಲ್ಲ ಆದ್ಮೇಲೂ ಸಹ ಇವರು ಹಣ ಹಾಕಿದೀವಿ ಇನ್ನ ಬಂದಿಲ್ಲ, ಹಣ ಹಾಕಿದೀವಿ ಇನ್ನ ಬಂದಿಲ್ಲ ಅಂದ್ರೆ ಇಲ್ಲಿ ಸರ್ಕಾರದವ್ರು ಏನ್ ಸಮಸ್ಯೆ ಮಾಡಿದ್ದಾರೆ ಅಂದ್ರೆ, ಕೇವಲ 15,000 to 20,000 ಮಹಿಳೆಯರಿಗೆ, 15,000 to 20,000 ಮಹಿಳೆಯರಿಗೆ ಮಾತ್ರ 19ನೇ ಕಂತಿನ ಹಣನ ಜಮಾ ಮಾಡಿರುವಂತದ್ದು. ಇಡೀ ನಮ್ಮ ಕರ್ನಾಟಕದಲ್ಲಿ 1,23,00,000 ಮಹಿಳೆಯರಿದ್ದಾರೆ. ಅದ್ರಲ್ಲಿ ಇವರು ಬರೀ 15 ಮತ್ತೆ ಇಲ್ಲ 20,000 ಮಹಿಳೆಯರಿಗೆ ಮಾತ್ರ 19ನೇ ಕಂತಿನ ಹಣನ ಜಮಾ ಮಾಡಿರುವಂತದ್ದು. ಮಿಕ್ಕಿದವ್ರಿಗೆಲ್ಲ ಮಾಡೇ ಇಲ್ವಲ್ಲ, ಹಾಗಾದ್ರೆ ಏನಿದು ಕತೆ ಅಂತ ಕೇಳ್ಬೋದು. ಯಾಕೆ ಈ ತರ ಮಾಡಿದ್ರು ಅನ್ನೋದ್ರ ಬಗ್ಗೆ ಇನ್ನೂ ಸಹ ಕನ್ಫ್ಯೂಷನ್ ಇದೆ. ಕೊಟ್ಟಿದ್ರೆ ಒಟ್ಟಿಗೆ ಕೊಡ್ಬೇಕಾಗಿತ್ತು, ಇಲ್ಲ ಅಂದ್ರೆ ಯಾರಿಗೂ ಕೊಡಬಾರ್ದಾಗಿತ್ತು. ಇವಾಗ ಏನಾಯ್ತು, ಇವಾಗ ಒಂದು 20,000 ಮಹಿಳೆಯರಿಗೆ ಅಮೌಂಟ್ ರಿಲೀಸ್ ಆಯ್ತು ಅಂದ್ರೆ ಯಾವ ಜಿಲ್ಲೆಗಳಿಗೆ ಹೋಗಿದೆ, ಯಾವ ಒಂದು ಇದಕ್ಕೆ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಸಿಗೋದಿಲ್ವಲ್ಲ. ಇವಾಗ 40 ಲಕ್ಷ ಜನ ಅಂತ ಇವರು ಸ್ಪ್ಲಿಟ್ ಮಾಡ್ಕೋತಾರೆ ಪ್ರತಿ ತಿಂಗಳು. ಸೊ 40 ಲಕ್ಷ ಅಂದಾಗ ಸ್ಪ್ಲಿಟ್ ಮಾಡಿದಾಗ ಓಕೆ, ಇವತ್ತು ಉತ್ತರ ಕರ್ನಾಟಕಕ್ಕೆ ಬಂತು, ಈಗಲ್ಲ ಈ ಕಡೆ ದಕ್ಷಿಣ ಕನ್ನಡಕ್ಕೆ ಬಂತು, ಈ ತರ ಸ್ಪ್ಲಿಟ್ಟಿಂಗ್ ವೈಸ್ ಡೀಟೇಲ್ಸ್ ಸಿಗುತ್ತೆ. ಬಟ್ ಇವಾಗ ಬರೀ 20,000 ಮಹಿಳೆಯರಿಗೆ ಮಾತ್ರ 19ನೇ ಕಂತಿನ ಹಣನ ಜಮಾ ಮಾಡಿದ್ದಾರೆ. ಸೊ ಅದ್ರಲ್ಲಿ ತುಂಬಾ ಜನಕ್ಕೆ ಬಂದಿಲ್ಲ. ನನ್ನ ವಿಡಿಯೋಸ್ ಅಲ್ಲಂತೂ ಒಬ್ರು ಸಹ 19ನೇ ಕಂತಿನ ಹಣ ಬಂದಿದೆ ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸ್ತಾ ಇಲ್ಲ, ಬಂದಿಲ್ಲ ಅಂತಾನೆ ತಿಳಿಸ್ತಾ ಇದ್ದಾರೆ. ಹಾಗಾದ್ರೆ 20,000 ಮಹಿಳೆಯರು ಯಾರು ಅನ್ನೋದು ಇವಾಗ ಕನ್ಫ್ಯೂಷನ್ ಇದೆ. ಯಾವ ಜಿಲ್ಲೆಯ ಮಹಿಳೆಯರಿಗೆ ಈ 19ನೇ ಕಂತಿನ ಹಣ ಜಮಾ ಆಗಿದೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಬೇಕಾಗಿದೆ. ಇದನ್ನ ಸರ್ಕಾರದವರೇ ಕೊಡ್ಬೇಕಾಗಿದೆ. ಬಟ್ ಇವಾಗ ಸರ್ಕಾರದವ್ರು ಏನ್ ಹೇಳ್ತಾ ಇದಾರೆ, ಏಪ್ರಿಲ್ 30ನೇ ತಾರೀಕಿನ ಒಳಗೆ ಈ ಪೆಂಡಿಂಗ್ ಇರುವಂತ 18ನೇ ಕಂತಿನ ಹಣ ಜೊತೆಗೆ ಇವಾಗ ಬರ್ಬೇಕಾಗಿರುವಂತ 19ನೇ ಕಂತಿನ ಹಣ ಎರಡೂ ಕ್ಲಿಯರೆನ್ಸ್ ಕೊಡ್ತೀವಿ ಏಪ್ರಿಲ್ 30ನೇ ತಾರೀಕಿನ ಒಳಗೆ ಅಂತ ಹೇಳ್ತಾ ಇದಾರೆ. ಆಗೋಯ್ತು, ಇನ್ನೊಂದ್ 2 ದಿನ ಬಾಕಿ ಇದೆ 30ನೇ ತಾರೀಕಿಗೆ. ಇನ್ನು ಯಾವಾಗ ಬರುತ್ತೆ ಹಣ, ಇಲ್ಲ ಮತ್ತೆ ಮುಂದಿನ ತಿಂಗಳಿಗೆ ಪೋಸ್ಟ್ಪೋನ್ ಮಾಡ್ತಾರ ಅನ್ನೋದ್ರ ಬಗ್ಗೆನೂ ಕ್ಲಾರಿಟಿ ಕೊಡ್ತಾ ಇಲ್ಲ. ಕೊಡ್ತೀವಿ ಅಂತ ಹೇಳ್ಕೊಂಡ್ ಬಂದಿದ್ದಾರೆ. ಕಾದ್ ನೋಡೋಣ ಬಿಡಿ, ಇನ್ನೊಂದ್ 2 ದಿನ 30ನೇ ತಾರೀಕು ಆಗೋಗ್ಲಿ, ಮತ್ತೆ ಏನೇನ್ ಮಾಡ್ತಾರೆ ಡ್ರಾಮಾಗಳನ್ನ ಅಂತ ಹೇಳಿ ನಾವು ನೋಡೋಣ. ಸೊ ಇವಾಗ 18 ಪೆಂಡಿಂಗ್ ಇರೋರು, 19 ಬರ್ಬೇಕಾಗಿರೋರು ಎಲ್ರಿಗೂ 30ನೇ ತಾರೀಕಿನ ಒಳಗೆ ಬರುತ್ತೆ ಅಂದಿದ್ದಾರೆ. ನೋಡೋಣ, ಬಂದಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. 19ನೇ ಕಂತಿನ ಹಣ 20,000 ಮಹಿಳೆಯರಿಗೆ ಬಂದಿದೆ ಅಂತ ಹೇಳ್ತಾ ಇದಾರೆ.
ಸೊ ಕಮೆಂಟ್ ಅಲ್ಲಿ ತಿಳಿಸಿ ನೀವು ಯಾವ ಜಿಲ್ಲೆಯವರು, ಯಾವತ್ತು ಹಣ ಕ್ರೆಡಿಟ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಅಕ್ಕಪಕ್ಕ ಇರುವಂತ ಜಿಲ್ಲೆಯವ್ರಿಗೂ ಒಂದು ಕನ್ಫರ್ಮೇಶನ್ ಖಂಡಿತವಾಗ್ಲೂ ಆ ಕಮೆಂಟ್ ಇಂದ ಸಿಗ್ತಾ ಹೋಗುತ್ತೆ. ಸೊ ಇದು ಗೃಹಲಕ್ಷ್ಮಿಯ ಒಂದು ಮೇಜರ್ ಅಪ್ಡೇಟ್. ನಾನು ಏನೇ ಒಂದು ಸಣ್ಣ ಪುಟ್ಟ ಅಪ್ಡೇಟ್ಸ್ ಗಳು ಬಂದಲ್ಲಿ ವಿಡಿಯೋ ಮಾಡಿ ತಿಳಿಸುವಂತ ಪ್ರಯತ್ನ ಖಂಡಿತ ಮಾಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ಗೃಹಲಕ್ಷ್ಮಿ ಬಗ್ಗೆ ಬಂದಿರುವಂತ ಅಪ್ಡೇಟ್ ಎಲ್ಲಾ ಮಹಿಳೆಯರಿಗೂ ಗೊತ್ತಾಗ್ಲಿ. ಜೊತೆಗೆ ಯಾರಿಗೆಲ್ಲ ಹಣ ಬಂದಿದೆ ಕಮೆಂಟ್ ಅಲ್ಲಿ ತಿಳಿಸಿ.